ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಏನಪ್ಪ ರೆಡಿ ಆಗಿಬಿಟ್ಟು ಇವತ್ತು ಲಾಗ್ ಮಾಡ್ತಿದ್ದೀರಾ, ಡೈರೆಕ್ಟಾಗಿ ಲಾಗ್ ಮಾಡ್ತಿದ್ದೀರಾ, ಎಷ್ಟು ದಿನ ವಾಯ್ಸ್ ಓವರ್ ಕೊಡ್ತಿದ್ರಿ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು. ಸೊ ಎಸ್ ಗೈಸ್, ಇವತ್ತು ನಾನು ಆಚೆ ಕಡೆ ಹೋಗ್ತಿದ್ದೀನಿ. ಎಲ್ಲಿಗೆ ಅಂತ ಹೇಳಿದ್ರೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಸೊ ಏನಕ್ಕೆ ಏನು ಅನ್ನೋದನ್ನು ನಾನು ಅಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಒಂದು ಕ್ಲೂನ ಬಿಡ್ತೀನಿ. ಸೊ ನೀವು ಗೆಸ್ ಮಾಡ್ಬೋದು. ಓಕೆ, ಇವಾಗ ಬೆಳಿಗ್ಗೆನೇ ಎದ್ದು ನಾನು ಸಹ ಎಲ್ಲ ಕೆಲಸ ಎಲ್ಲ ಮುಗಿಸ್ದೆ, ಜೊತೆಗೆ ಟಿಫನು ಸಹ ಮಾಡಿದೆ. ಟಿಫನ್ ಬಂದು ಇಡ್ಲಿ ಮತ್ತು ಏನು ವಡೆ ಅಂತಾರೆ, ಉದ್ದಿನ ವಡೆ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿತ್ತು. ಅದರಲ್ಲೂ ಈ ಚಳಿಲಿ ಆ ಒಂದು ಕ್ರಿಸ್ಪಿಯಸ್ ಆಗಿರೋ ಅಂಥ ಉದ್ದಿನ ವಡೆ ಅಂತೂ ಸಕ್ಕದಂದರೆ ಸಕ್ಕತ್ ಇಷ್ಟ ಆಯಿತು. ಮಕ್ಕಳು ಸಹ ಇಷ್ಟಪಟ್ಟು ತಿಂದು ಅವರು ಸಹ ಸ್ಕೂಲ್ಗೆ ಹೋದರು. ಜೊತೆಗೆ ಸ್ನ್ಯಾಕ್ಸ್ಗೂ ಹಾಕಮ್ಮ ಅಂತ ಹೇಳಿ ಹಾಕಿಸ್ಕೊಂಡು ತೊಗೊಂಡು ಹೋದರು. ಹಸ್ಬೆಂಡು ಸಹ ಟಿಫನ್ ಎಲ್ಲ ಮುಗಿಸಿ ಅವರು ಸಹ ಡ್ಯೂಟಿಗೆ ಹೋದರು. ಸೊ ಆಬ್ವಿಯಸ್ಲಿ ಇವಾಗ ಹೆಣ್ಮಕ್ಳು ಅಂತ ಅಂದರೆ ಎಲ್ಲರೂ ಹೋಗ್ತೀವಿ ಅಂದರೆ ಎಲ್ಲ ಆಲ್ ರೌಂಡ್ ಕೆಲಸನ ಮುಗಿಸಿ ಹೋದರೆ ಅವರಿಗೆ ನೆಮ್ಮದಿ, ಹಾಗೆ ಸಹ ನನಗೂ. ಸೊ ಹಾಗಾಗಿ ನಾನು ಸಹ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಮಕ್ಳಿಗೂ ಬರೋದ್ರೊಳಗಡೆ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಆಗಬೇಕಲ್ವ. ಸೊ ಯಾಕಂದರೆ ನಾನಿರಲ್ಲ ಅಂತ ಅಂದಾಗ ಅವ್ರಿಗೆ ಅಟ್ಲೀಸ್ಟ್ ಅಡುಗೆ ರೆಡಿ ಮಾಡಿಟ್ರೆ ಅಟ್ಲೀಸ್ಟ್ ತಿಂತಾರೆ ಬಂದು ಹಾಕ್ಕೊಂಡು. ಸೊ ಹಾಗಾಗಿ ಅಡುಗೆನೂ ಸಹ ಮಾಡಿಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ಅವ್ರ ಪಪ್ಪನೂ ಬರ್ಬೋದು, ಬಂದರೆ ಹೇಗೋ ಮ್ಯಾನೇಜ್ ಆಗುತ್ತೆ. ಬಟ್ ನಾವು ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಏನೋ ನನಗೂ ಗೊತ್ತಿಲ್ಲ. ಯಾಕಂದರೆ ಫುಲ್ಲು ಅಲ್ಲಿ ಓಡಾಡಿ ಅಲ್ಲಿ ಏನು ಎತ್ತ ನಮ್ಗೆ ಏನು ಬೇಕು ಎಲ್ಲನೂ ಹುಡ್ಕಾಡಿ ತರೋಷ್ಟರಲ್ಲಿ ಫುಲ್ ಸುಸ್ತಾಗೋಗ್ಬಿಟ್ಟಿರುತ್ತೆ. ಸೊ ನೋಡೋಣ ಈ ಒಂದು ದಿನ ಎಲ್ಲ ಹೇಗೆ ಹೋಗುತ್ತೆ ಏನೋ ಅಂತ. ಸೊ ಈ ಒಂದು ಬ್ಲಾಗ್ ನಿಮಗೆ ಯೂಸ್ಫುಲ್ ಆದರೆ, ಜೊತೆಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಸೊ ಹಾಗೆಯೇ ಸಹ ಕ್ಲೂ ಕೊಡ್ತೀನಿ ಅಂತ ಹೇಳಿದ್ದೆ. ನನ್ನ ಫ್ರೆಂಡು ಒಂದು ಏನು ಒರಿಜಿನಲ್ ಮುತ್ತು ಅದನ್ನು ಕೊಟ್ಟಿದ್ದಾಳೆ. ಸೊ ಅದನ್ನು ಏನೋ ಅವ್ರಿಗೆ ನೆಕ್ಲೆಸ್ ಟೈಪಲ್ಲಿ ಏನೋ ಬೇಕಂತೆ. ಸೊ ಅದನ್ನು ಮಾಡಿಸ್ಕೊಂಡು, ಜೊತೆಗೆ ಇನ್ನೂ ಬೇರೆ ಕೆಲಸಗಳೆಲ್ಲ ಇದೆ, ಬೇರೆ ಪರ್ಚೇಸಿಂಗ್ ಎಲ್ಲ ಇದೆ. ಸೊ ನೋಡೋಣ ಯಾವುದೆಲ್ಲ ಸಿಗುತ್ತೆ ಯಾವುದೆಲ್ಲ ಸಿಗಲ್ಲ ಅನ್ನೋದು ಅದಾದ್ಮೇಲೆ ಗೊತ್ತಾಗುತ್ತೆ. ಸೊ ಇವತ್ತು ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಾ ಇರೋವಂಥದ್ದು. ಸೊ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಏನು ಅಂತ. ಬನ್ನಿ ಹೋಗೋಣ. ತುಂಬ ಲೇಟ್ ಆಗಿದ್ರೆ ಅಲ್ಲಿ ತುಂಬ ಕ್ರೌಡ್ ಆಗಿಬಿಡುತ್ತೆ. ಸೊ ಕ್ರೌಡ್ ಅಂತಂದರೆ ಆ್ಯಕ್ಚುಲಿ ಟ್ಯೂಸ್ಡೇ ಇನ್ನಷ್ಟು ಕ್ರೌಡ್ ಇರಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ನಾವು ಟ್ಯೂಸ್ಡೇನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮಿಕ್ಕಿದ ದಿನ ಅಂತ ಅಂದರೆ ಸಿಕ್ಕಾಬಟ್ಟೆ, ಅದರಲ್ಲೂ ಸಂಡೇ ಅಂದರೆ ಮಾರ್ಕೆಟ್ ಒಳಗಡೆ ಕಾಲಿಡೋಕ್ಕಾಗಲ್ಲ ಫ್ರೆಂಡ್ಸ್. ಸಾಕು ಯಾಕಾದರೂ ಬಂದ್ವು ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಟ್ಯೂಸ್ಡೇ ನೀವು ಅಷ್ಟೇ ಟ್ಯೂಸ್ಡೇ ಹೋಗಿ ಇವತ್ತು ಹೇಗಿತ್ತು ಏನು ಅನ್ನೋದನ್ನು ಕ್ರೌಡ್ನ ನಾನು ಅಲ್ಲೇ ನಿಮಗೆ ತೋರಿಸ್ತೀನಿ. ಆಬ್ವಿಯಸ್ಲಿ ಟ್ಯೂಸ್ಡೇ ಅಷ್ಟು ಕ್ರೌಡ್ ಇರಲ್ಲ ಅಂತ ಕೇಳ್ಪಟ್ಟಿರೋದ್ರಿಂದ ಸೊ ಆ ಧೈರ್ಯದ ಮೇಲೆ ಹೋಗ್ತಿದ್ದೀನಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಕ್ರೌಡ್ ಇದೆಯಾ ಇಲ್ವಾ, ಮತ್ತು ಏನು ಪರ್ಚೇಸ್ ಮಾಡ್ತಿದ್ದೀನಿ, ಏನೆಲ್ಲ ತೊಗೊಂಡೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಟ್ಲೀಸ್ಟ್ ನನಗೆ ಅಲ್ಲಿ ಶೇರ್ ಮಾಡೋಕ್ಕಾಗಿಲ್ಲ ಅಂದ್ರೂ ನಾನು ಮನೆಗೆ ಬಂದಮೇಲೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಹಾಗಾದರೆ ತುಂಬ ಲ್ಯಾಗ್ ಮಾಡಲ್ಲ, ಬನ್ನಿ ಇವಾಗ ಹೊರಡೋಣ. ಇವಾಗ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಮೆಟ್ರೋಗೆ ಹೋಗಬೇಕು. ಸೊ ಅವಳನ್ನ ಪಿಕ್ ಮಾಡಿಕೊಂಡು ಬನ್ನಿ ಇವಾಗ ಹೊರಡೋಣ. ಸೊ ಗೈಸ್ ಬಂದೆ ಮನೆಗೆ. ಅವರು ನಮ್ಮ ಥರನೇ ಸೇಫ್ಟಿ ಗ್ರಿಲ್ಲೆಲ್ಲ ಹಾಕ್ಸ್ಕೊಂಡಿದ್ದಾರೆ. ಒಂದು ಸೆಕೆಂಡ್ ಫ್ರಂಟ್ ತೋರಿಸ್ತೀನಿ. ಸೊ ನೋಡಿ, ಸೂಪರ್. ಸೊ ಮೇಡಮ್ನವ್ರು ರೆಡಿ ಆಗ್ತಿದ್ದಾರೆ. ಇನ್ನೂ ಇದವ್ರ ಮನೆ ನೋಡಿ, ಇನ್ನೂ ಆಗಿಲ್ಲ. ನಾನು ಎಷ್ಟು ಬೇಗ ಬಂದ್ರೂ ಇದವ್ರ ಮನೆ. ಸೊ ಜಸ್ಟ್ ರಫ್ ಆಗಿ ಹಂಗೆ ತೋರಿಸ್ತಿದ್ದೀನಿ. ಓಕೆ ಮೇಡಮ್, ಬೇಗ ಬನ್ನಿ. ಫ್ರೆಂಡ್ಸ್, ನಾನು ಎಷ್ಟು ಕೆಲಸ ಎಲ್ಲ ಮಾಡಿ ಬಂದಿದ್ದೀನಿ. ಇನ್ನು ಮೇಡಮ್ನವರು ಈಗ ರೆಡಿ ಆಗ್ತಿದ್ದಾರೆ. ನೋಡಿ ಸರಿನಾ? ಟೈಮ್ ಆಗೋಗುತ್ತೆ. ಮತ್ತು ಮಕ್ಕಳು ಬರೋದ್ರೊಳಗಡೆ ಸ್ವಲ್ಪ ಬೇಗ ಬಂದರೆ ಒಳ್ಳೇದಲ್ವಾ? ಟೈಮ್ ಇವಾಗ 10 ಆಗೋಯ್ತು. ಸೊ ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮಾರ್ಕೆಟ್. ಸೊ ಓಕೆ, ಡೈರೆಕ್ಟ್ ಇನ್ನು ಮಾರ್ಕೆಟಲ್ಲಿ ಸಿಗ್ತೀನಿ.
ಹಾಂ, ಕ್ರೌಡ್ ಏನು ಜಾಸ್ತಿ ಇಲ್ಲ ಫ್ರೆಂಡ್ಸ್, ಕ್ರೌಡ್ ಕಡಿಮೆ ಇದೆ. ಓಕೆ, ನೋಡುವ. ಸೊ ಫ್ರೆಂಡ್ಸ್, ನಾವು ಮೆಟ್ರೋ ಇಳಿದು ಮತ್ತೆ ಅವಿನೋ ರೋಡಲ್ಲಿ ಒಳಗಡೆ ಬಂದು ಅದಾದ ನಂತರ ನಾವು ಬರಬೇಕಾಗಿರೋ ಅಂಥ ಜ್ಯುವೆಲರಿಗೆ ಬಂದ್ವಿ. ಸೊ ಅಲ್ಲಿ ಬಂದು ನೋಡಿದಾಗ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ ಸಿಕ್ತು. ಸೊ ಆದರೆ ಎಲ್ಲ ದೊಡ್ಡದಿತ್ತು. ನಮಗೆ ಬೇಕಾಗಿದ್ದಂತಹ ಕಲೆಕ್ಷನ್ಸ್ ಅಂದರೆ ತುಂಬ ಚಿಕ್ಕದು ಕಲೆಕ್ಷನ್ಸ್ ಬೇಕಾಗಿದ್ದಿದ್ದು. ಬಟ್ ಅಲ್ಲಿ ಹೆವಿ ಇದ್ದಿದ್ದರಿಂದ ನಾವು ಸಹ ಅವ್ರಿಗೆ ಹುಡುಕಿ ತೆಗೆಸ್ತಿದ್ವಿ. ಸೊ ಪರ್ಲ್ದು ನೆಕ್ಲೆಸ್ ಟೈಪಲ್ಲಿ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಅದರಲ್ಲಿ ತುಂಬ ಚಿಕ್ಕದು ಬೇಕಾಗಿತ್ತು. ಆ ಒಂದು ಪೆಂಡೆಂಟ್ಸ್ಗಳೆಲ್ಲ ನಾವು ನೋಡಿ ತೆಗೆಸ್ತಿದ್ವಿ. ಅದರಲ್ಲಿ ಫೈನಲಾಗಿ ಒಂದು ಸಿಕ್ತು. ಸರಿ ಅಂತ ಹೇಳಿ ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಅದಾದ ನಂತರ ನೋಡಿ ಅಲ್ಲಿ ಲೆಫ್ಟಲ್ಲಿದೆ, ನಿಮಗೆ ಕಾಣಿಸ್ತಿರ್ಬೋದು, ಆ ಒಂದು ಚಿಕ್ಕ ಪೆಂಡೆಂಟ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದಾದ ನಂತರ ಮತ್ತೆ ಇನ್ನೂ ಒಂದನ್ನು ನೋಡೋಣ ಅಂತ ಹೇಳಿಬಿಟ್ಟು ನೋಡ್ತಿದ್ವಿ. ಸೊ ವೆಯ್ಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಈಗಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಬೆಳ್ಳಿನೇ ಆಗಿರ್ಬೋದು ಮತ್ತು ಅದನ್ನು ಪೋಣಿಸೋದಕ್ಕೆ ಆಗಿರ್ಬೋದು, ಸಿಕ್ಕಾಪಟ್ಟೆ ಪ್ರೈಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಯಾವ್ದು ಬೇಕೋ ಅದನ್ನು ಮಾತ್ರ ನೋಡಿಕೊಂಡು ತೊಗೊಂಡ್ವಿ. ಅದಾದ ನಂತರ ಮತ್ತೆ ಇಯರಿಂಗ್ಸ್ ಕಲೆಕ್ಷನ್ಸು ಇತ್ತು. ಅದನ್ನು ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ತೊಗೊಂಡೆ. ಅದರಲ್ಲಿ ಒಂದನ್ನೇನೋ ತೊಗೊಂಡ್ವಿ. ಸೊ ಅದು ನಮ್ಮ ಫ್ರೆಂಡ್ಗೆ ಬೇಕು ಅಂತ ಹೇಳಿದರು. ಹಾಗಾಗಿ ಅವ್ರಿಗೆ ತೊಗೊಂಡು ಸಪ್ರೇಟ್ ಈ ಥರ ಎಲ್ಲ ಒಂದೊಂದು ಕವರ್ಗೆ ಹಾಕ್ಕೊಂಡು ಎಲ್ಲಿ ನಾವು ಅದನ್ನೆಲ್ಲ ಪೋಣಿಸ್ತೀವಲ್ವ ಆ ಒಂದು ಪ್ಲೇಸ್ಗೆ ಬಂದ್ವಿ. ಸೊ ಇಲ್ಲಂತೂ ಇದನ್ನು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ. ಮತ್ತು ಒಂದೊಂದು ಮಣಿನೂ ಪೋಣಿಸೋಷ್ಟರಲ್ಲಿ ಅಂದರೆ ಒಂದು ಹಾರ ಮಾಡೋದ್ರೊಳಗಡೆ ಹಾಫ್ ಆನ್ ಅವರ್ ತೊಗೊಳ್ತಾರೆ. ಸೊ ನಮ್ಮದು ಚಿಕ್ಕದಾಗಿದ್ದರಿಂದನೂ ಸಹ ಒಂದು 20 ಮಿನಿಟ್ಸ್ ಅಂತೂ ಬೇಕಾಯಿತು. ಅದರಲ್ಲೂ 4 ಇದನ್ನು ಮಾಡಿಸಿದ್ದು ನಾವು. ತುಂಬಾ ಚೆನ್ನಾಗಿ ನಾವು ಮಾಡಿಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಇಲ್ಲೂ ಅಷ್ಟೇ ತುಂಬಾ ಸ್ವಲ್ಪ ಅಮೌಂಟ್ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸೊ ಆದರೂ ಪರವಾಗಿಲ್ಲ, ಇನ್ನೇನು ಮಾಡೋದು. ನಾನು ಅಂದ್ಕೊಂಡೆ ನಾನೇ ಪೋಣಿಸೋಣ ಅಂತ. ಸೊ ನಾನು ಪೋಣಿಸೋದು ಅವರು ಪೋಣಿಸಿದಷ್ಟು ಫಿನಿಶಿಂಗ್ ಬರಲ್ಲ ಅಂತ ಹೇಳಿಬಿಟ್ಟು ಸರಿ ಬೇಡ ಆಯಿತು ಇಲ್ಲೇ ಕೊಟ್ಬಿಡೋಣ, ಮತ್ತು ಇನ್ನೇನು ನಾನು ಬೇರೆ ಅಂತ ಅಂದ್ಬಿಟ್ಟು ಸೊ ಯಾವ ರೀತಿ ಏನು ಅಂತ ನೋಡಿಕೊಂಡು ಅವ್ರ ಜೊತೆ ಮಾತಾಡ್ಕೊಳ್ತಾ ಅದನ್ನು ಪೋಣಿಸ್ತಿದ್ವಿ. ಮತ್ತು ಅವರು ಈ ಥರ ಎಲ್ಲ ಆರ್ಟಿಫಿಷಿಯಲ್ದೆಲ್ಲ ಇಟ್ಟಿದ್ರು. ಅದನ್ನು ಸಹ ಜಸ್ಟ್ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಫೈನಲಿ ಇಲ್ಲೊಂದು ಗೋಲ್ಡ್ದನ್ನು ತೊಗೊಂಬಂದು ಈ ಥರ ಪೋಣಿಸ್ಕೊಳ್ತಾ ಇದ್ರು. ಸರಿ ಅಂತೇಳಿ ಅದನ್ನು ಕ್ಯಾಪ್ಚರ್ ಮಾಡಿದೆ. ಅದಾದ ನಂತರ ನೋಡಿ ಫೈನಲಾಗಿ ಈ ಥರ ನಮ್ಮ ಒಂದು ಜ್ಯುವೆಲರೀಸ್ ಎಲ್ಲ ರೆಡಿಯಾಗಿತ್ತು. ಅದನ್ನು ತೊಗೊಂಡು ಮತ್ತೆ ನಾವು ಬೇರೆ ಒಂದು ಶಾಪಿಂಗಿಗೆ ಅಂತ ಹೇಳಿ ಹೊರಟ್ವಿ. ಸೊ ನಮಗೆ ಅರ್ಧ ದಿನ ಪೂರ್ತಿ ನಾವು ಆ ಒಂದು ಜ್ಯುವೆಲರಿ ಸೆಲೆಕ್ಷನ್ನು ಮತ್ತು ಆ ಪೋಣಿಸೋ ಇದಕ್ಕೇನೇ ಹೊರಟೋಗೋಯ್ತು. ಸರಿ ಅದಾದ ನಂತರ ಇಲ್ಲಿ ನನ್ನ ಫ್ರೆಂಡೇನೋ ಸ್ಯಾರಿ ತೊಗೊಬೇಕು ಅಂದ್ಕೊಂಡು ಬಂದರು, ನೋಡಿದ್ವಿ. ಸೊ ಓಕೆ ಅಂತ ಹೇಳಿ ತೊಗೊಂಡು ಅದಾದ ನಂತರ ಮತ್ತೆ ನನಗೆ ಡ್ರೆಸ್ಗಳು ಬೇಕಾಗಿತ್ತು. ಸರಿ ಅಂತ ಹೇಳಿಬಿಟ್ಟು ಸ್ವಲ್ಪ ಪಾರ್ಟಿ ವೇರ್ ನೋಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ. ಸೊ ಅದರಲ್ಲಿ ಒಂದು 4-5 ಏನೋ ತೊಗೊಂಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಜಸ್ಟ್ ಹಾಗೆ ರಫಾಗಿ ನಿಮ್ಮ ಜೊತೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅವರು ಸಹ ತೆಗೆದು ತೋರಿಸ್ತಿದ್ರು ಯಾವ್ದು ಬೇಕು ಏನು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ನಮ್ಗೆ ಯಾವ್ದು ಬೇಕೋ ಅದನ್ನು ನೋಡ್ಕೊಂಡು ಸೆಲೆಕ್ಟ್ ಮಾಡಿದ್ವಿ. ಅದಾದ ನಂತರ ನನ್ನ ಫ್ರೆಂಡೂ ಚೆಕ್ ಮಾಡ್ತಿದ್ರು. ಸೊ ಅವ್ರಿಗೆ ತುಂಬಾ ಲೆಂತ್ ಆಗ್ತಿತ್ತು ಅಂತ ಹೇಳಿ ಅವರೇನೋ ತೊಗೊಳಕ್ಕೆ ಹೋಗಲಿಲ್ಲ. ಸರಿ ಅಂಥೇಳಿ ಅಲ್ಲಿಂದ ತೊಗೊಂಡು ಮತ್ತೆ ಮೆಟ್ರೋ ಹತ್ತಿ ಮನೆಗೆ ಬಂದ್ವಿ ಫೈನಲಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಸೊ ಈ ಒಂದು ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾನು ಏನೆಲ್ಲ ತೊಗೊಂಡೆ ಅನ್ನೋ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್.